ಹಗರಣ ಇದೆ, ಅದರದ್ದು ಎಲ್ಲ ಡಾಕ್ಯುಮೆಂಟ್ಸನ್ನು ನಿಮ್ಮ ಸಮಿತಿಗೆ, ನಮ್ಮ ಏನು ಸಮಿತಿ ರಚನೆ ಮಾಡಿದ್ದೀರಿ ತನಿಖೆಗೆ, ಅದಕ್ಕೆ ಕೊಡಿ ಅಂತ ಹೌದು ಇದು ಮಾಡಿದ್ದಾರೆ. ಹೌದು, ಇನ್ನೂ ಇದುವರೆಗೆ ಏನು ಬಂದಿಲ್ಲ, ಏನು ಕೊಟ್ಟಿಲ್ಲ. ಆದರೆ ನಾವು ಹೇಳಿದ್ದೀವಿ, ತಾವು ಹೇಳಿಕೆಯನ್ನು ಮಾಡೋದು ಒಂದೇ ಅಲ್ಲ, ಮತ್ತು BJP ಅವ್ರ ಮೇಲೆ ಆಪಾದನೆ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ನಿಮ್ಮ ಹತ್ರ ಏನೇ ಮಾಹಿತಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದೆಲ್ಲ ಕೊಟ್ಟರೆ ಒಳ್ಳೆಯದಾಗ್ತದೆ. ಯಾಕಂದರೆ ಸಮಿತಿ ಈಗಾಗಲೇ ತನಿಖಾ ಒಂದು ಆಯೋಗ ಏನಿದೆ ಅದು ವಿಚಾರಣೆ ನಡೀತಾ ಉಂಟು. ಅದರಿಂದ ಅವರಿಗೆ ನೀವು ನೀಡಿದ್ರೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ ಅಂತ ಅವ್ರಿಗೆ ನಾನು ಅಡ್ವೈಸ್ ಮಾಡಿದ್ದೀನಿ. ರೈಟಿಂಗಲ್ಲಿ ಕೊಟ್ಟಿಲ್ಲ, ಓರಲ್ಲಿ ಹೇಳಿದ್ದೀವಿ. ನೋಟಿಸ್ ಏನು ನಾವೇ ನಮ್ಮನ್ನು ಅದು ಗೊತ್ತಿಲ್ಲ ನನಗೆ. ರಾಮ ಜನ್ಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಇದಕ್ಕೆ ಈ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ನವರು ತುಂಬ ಪಶ್ಚಾತ್ತಾಪ ಪಡ್ತಾರೆ ಅಂತ ಯಡಿಯೂರಪ್ಪ ಅವರು. ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಕೇಳ್ತಾ ಇದ್ದೀರಾ ನೀವು, ನಂಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅದು. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ, ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರ, ನಿರ್ಮಾಣ ಆಗಿರುವಂಥದ್ದು. ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದರೆ ಸರಿಯಲ್ಲ ಅಂತ ಅಷ್ಟೇ. ಅದು ನಾವು ಹೇಳ್ತಾ ಇಲ್ಲ, ಅನೇಕ ಜಗದ್ಗುರು ಶಂಕರಾಚಾರ್ಯಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ಬೇರೆ ದಿವಸನೂ ಹೋಗ್ಬೋದಲ್ಲ. ನೀವು ಹೋಗ್ತೀರಿ ಇಲ್ಲ, ನೋಡಿ, ದೇವಸ್ಥಾನಗಳು ಇರುವಂಥದ್ದು ಏನಕ್ಕೆ, ಯಾರಿಗೆ ನಂಬಿಕೆ ಭಕ್ತಿ ಇರ್ತದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರವರ ಸ್ವ ಇಚ್ಛೆ. ಯಾರಿಗೆ ಹೆಚ್ಚು ಭಕ್ತಿ ಇರ್ತದೆ, ಯಾರಿಗೆ ಆ ದೇವರ ಬಗ್ಗೆ ಭಕ್ತಿ ಇರ್ತದೆ ಅವ್ರು ಹೋಗ್ತಾರೆ. ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ಚರ್ಚ್ಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಕಡೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಅದಕ್ಕೆ ಯಾರಿಗೆ ಒತ್ತಾಯ ಮಾಡೋದು ಸರಿಯಿಲ್ಲ. ಆದರೆ ಯಾರಾದ್ರು ಹೋದರೆ ಪ್ರಶಂಸೆ ನೀಡಬೇಕಾಗಿಲ್ಲ, ಹೋಗದೆ ಹೋದರೆ ಟೀಕೆ ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ದೇಶದಲ್ಲಿ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿದ್ದೇವೆ, ಅವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀವಿ ನಾವು. ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಸೊ ಗೌರವ ಎಲ್ರಿಗೂ ಇದೆ. ರಾಜಕಾರಣ ಅದಕ್ಕೆ ಬೆರೆಸಬಾರ್ದು ಅಷ್ಟೇ. ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬಾರ್ದು. ಅದು ಒಳ್ಳೆಯದಲ್ಲ ಅಂತಲೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲ, ಏನು ಚರ್ಚೆ ಏನಿಲ್ಲ. ಬೇಕಾದ ವಿಷಯಗಳು ಚರ್ಚೆ ಮಾಡೋಕ್ಕೆ ಹೋಗಿದ್ದೆ ಹೊರತು ಅದು ಒಂದೇ ವಿಚಾರ ಅಂತ ಏನಿಲ್ಲ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇಲ್ಲ. ಇವೆಲ್ಲ ಆಂತರಿಕ ಪಕ್ಷದ ವಿಚಾರಗಳು, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಅದೆಲ್ಲ ಏನಿಲ್ಲ, ನಮ್ಮ ಹೆಸರಿಲ್ಲ, ಯಾವ ಹೆಸರು ಇಲ್ಲ. ಥ್ಯಾಂಕ್ ಯು. ಸರ್, ಹಾವೇರಿಯಲ್ಲಿ ನಡೆದಿರುವಂಥ ಘಟನೆ ಸರ್ಕಾರದ ಭಾಗವಾಗಿ ಯಾವ ರೀತಿ ಯಾವುದ್ರದ್ದು ಹೇಳಿ? ನಾನು ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದೀನಿ, ಪೂರ್ತಿ ನನ್ನ ಮಾಹಿತಿ ತೊಗೊಂಡಿಲ್ಲ. ಆದರೆ ಯಾವುದೇ ಒಂದು ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಸರಿಯಲ್ಲ. ಅದು ಖಂಡಿತವಾಗಿ ಖಂಡಿಸ್ತೀವಿ. ಅದ್ರ ಬಗ್ಗೆ ಇನ್ನೂ ಪೂರ್ತಿ ಮಾಹಿತಿ ತೊಗೊಂಡು ನಾನು ಹೇಳ್ತೀನಿ. ಸರ್, ಈಗ ಮಂಡ್ಯದಲ್ಲಿ 17 ಜನ ಬಿಜೆಪಿ ಕಾರ್ಯಕರ್ತರು ದಾಖಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಮನ್ಸ್ ನೀಡಿದೆ. ಇದು ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದೆ. ನೋಡಿ, ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ನಾವುಗಳು ಹಿಂದೂಗಳಲ್ವಾ? ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಸಂಬಂಧಪಟ್ಟವ್ರ ಮೇಲೆ ಏನಾದರೂ ಕೇಸ್ ಬುಕ್ ಆದರೆ ನೀವು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತೀರಾ? ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಯಾಕೆ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ನೀವು? ಈ ಪ್ರಶ್ನೆಗೆ ಆ ಥರ ಕೇಳಬಾರ್ದು. ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ಪಕ್ಷದ ಒಂದು ರೀತಿಯಿಂದ ನೋಡಿ, ಸರ್ಕಾರ ಯೋಜನೆ, ಈಗ ಆಶ್ರಯ ಸಮಿತಿ ಇರ್ತದೆ, ಆಸ್ಪತ್ರೆ ಸಮಿತಿ ಇರ್ತದೆ, ಇನ್ನು ಮತ್ತೊಂದು ಸಮಿತಿಗಳಿರ್ತದೆ. ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ, ಅದು ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ, ಸರಳವಾಗಿ, ಸುಲಭವಾಗಿ, ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ನೇರವಾಗಿ ಜನರ ಅಕೌಂಟಿಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರೂ ಕೂಡ ಮಾಡಿಲ್ಲ. ಇವತ್ತು ಕೂಡ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರಿಗೆ ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ. ನಾವು 3 ತಿಂಗಳಲ್ಲಿ ನಾವು ಇದು ಮಾಡಿದ್ದೆ. ಪ್ರಶ್ನೆ ಇಲ್ಲ. ಈಗ ಒಂದು ನಿಮಿಷ ಕೇಳಿ, ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಸರಿಯಾಗಿ ಆಗ್ತಾ ಇದೆ ಇಲ್ವಾ ಚೆಕಪ್ ಮಾಡೋದಕ್ಕೆ. ಅದು ಆ ಸಮಿತಿಯಲ್ಲಿ ಯಾರನ್ನ ಹಾಕಬೇಕು, ಆ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಅವರಿಗೆ ರೆಮ್ಯುನರೇಷನ್ ಕೊಟ್ಟು ಅದು ಮಾಡೋದಂತ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಅದು ಅಂತಿಮ ಎಲ್ಲ ಬರಲಿ. ಯಾವ ಥರ ಆಗಬೇಕು ಇನ್ನೂ ಏನೂ ಬಂದಿಲ್ಲ. ಪತ್ರಿಕೆಗಳೆಲ್ಲ ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ, ಯಾವ ಥರ ಆಗಬೇಕು, ಏನಾಗಬೇಕು. ಅಲ್ಟಿಮೇಟ್ಲಿ ನಮಗೇನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಉಂಟು. ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ನಿದ್ರೆಯಲ್ಲಿದೆ ಅಂತೇಳಿ ಬಿಜೆಪಿ ಕ್ಯಾಂಪೇನ್ ಮಾಡಿ ನೋಡಿ, ಇದು ಇಡೀ ದೇಶದಲ್ಲೇ ದಾಖಲೆ. ಇದು
32,000 ಕೋಟಿ ಅಂತ ಈ ವರ್ಷ, ಮುಂದಿನ ವರ್ಷದ 58,000 ನೇರವಾಗಿ. ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಆರೋಪ ಇಲ್ಲ, ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು. BJP ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳಿ ಯಡಿಯೂರಪ್ಪನವ್ರಿಗೆ. ನಾವು 6 ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಜನರಿಗೆ ಮುಟ್ಟಿಸ್ಬಿಟ್ಟಿದ್ದೀವಿ. ಇವತ್ತು ಯುವ ನಿಧಿಯಿಂದ ಯುವ ನಿಧಿ ಪ್ರಾರಂಭ ಆಯಿತು. ಸೊ ಬಹುಶಃ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ. ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಬೇರೆ ರಾಜ್ಯದವರು ನಮ್ಗೆ ಕೇಳ್ತಾ ಇದ್ದಾರೆ, ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ. 2 ವರ್ಷ 3 ವರ್ಷ ತೊಗೊಳ್ತಾರೆ. ನಾವು 3 ತಿಂಗಳು 4-5-6 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀವಲ್ಲ, ಇದು ನಿಜವಾಗ್ಲೂ ಬಹುಶಃ ದಾಖಲೆ. ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ. ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು. ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಅವರ ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಅನೇಕ ವಿಚಾರಗಳು ಹೇಳಿ ಏನನ್ನು ಕೂಡ ಮಾಡದೆ ಹೋಗಿರ್ತಕ್ಕಂಥವ್ರು. ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ. ಓಕೆ.